ಈಗ ಬಿಜೆಪಿ ಮುಖಂಡರ ಹತ್ರ ಹೋಗ್ಬಿಡೋಣ. ಉತ್ಕರ್ಷ್ ಅವರೇ, ಬಿಜೆಪಿ ನಿಯೋಗ ಹೋಯ್ತು, ವಾಸ್ತವ ಪರಿಸ್ಥಿತಿಯ ಅವಲೋಕನ ಆಯ್ತು. ಅವರು ಸಂತ್ರಸ್ತರೇ ಅಲ್ಲ, ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದವರು ಮನೆಗಳನ್ನ ಕಟ್ಕೊಂಡಿದ್ದಾರಂತೆಲ್ಲ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಈಗ ಪ್ರಶ್ನೆ ಇರೋದೇನ್ ಗೊತ್ತಾ, ತರಾತುರಿಯಲ್ಲಿ ಸರ್ಕಾರ ಅವ್ರಿಗೆ ಮನೆಗಳನ್ನ ಕೊಡ್ತಾ ಇದೆ ಅಂದ್ರೆ ಜಸ್ಟ್ ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ರೆ ಆಗಲ್ಲ ಸರ್, ಕಾನೂನು ಸಮರ ಸಾರಬೇಕು. ಇಲ್ಲಿ ತನಕ ಯಾಕೆ ಬಿಜೆಪಿ ಒಂದು ಸ್ಟ್ಯಾಂಡ್ ಅನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳಿಲ್ಲ? ಅದ್ರ ಜೊತೆಗೆ ಒಂದು PIL ಸಲ್ಲಿಕೆ ಆಗಬೇಕಾಗಿತ್ತು, ಯಾಕೆ ಆಗ್ಲಿಲ್ಲ ಅನ್ನೋದು ಅದಕ್ಕೆ ನೋಡಿ ಮೇಡಮ್, ಇವತ್ತು ವಿಶ್ವನಾಥ್ ಅವರು ಕೂಡ ಮಾತಾಡ್ತಾ ಹೇಳಿದ್ದಾರೆ, ಅದಕ್ಕೆ ಏನೇನು ತಯಾರಿ ಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗ್ತಿದೆ, ನಾವು ಸಲ್ಲಿಸ್ತೀವಿ. ಈಗ ಒಂದು ಮನೆಯನ್ನ 1 BHK ಫ್ಲಾಟ್ ಅನ್ನು ತಗೋಬೇಕು ಅಂತಂದ್ರೆ 10.5 ಲಕ್ಷ ಒಬ್ಬ ಬೆನಿಫಿಷರಿ ಕಟ್ಟಬೇಕು. ಈಗ ಇವರು ಏನು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಇವ್ರೇನು ಮಾತಾಡ್ತಿರಲ್ಲ ಕಾಂಗ್ರೆಸ್ ಅವರು, ಇವ್ರಿಗೆ BBMP 5 ಲಕ್ಷ ಕೊಡುತ್ತಂತೆ, ಅಲ್ಪಸಂಖ್ಯಾತರ ನಿಗಮ 5 ಲಕ್ಷ ಕೊಡುತ್ತಂತೆ, ಅವರು ಕೊಟ್ಟು ಫ್ರೀಯಾಗಿ ಇವ್ರಿಗೆ ಮನೆ ಕೊಡುವಂತ ಸೌಭಾಗ್ಯವನ್ನ ಕಲ್ಪಿಸ್ಕೊಡ್ತಾರೆ. ಪಾಯಿಂಟ್ ನಂಬರ್ 1. ಎರಡನೇದೇನು ಅಂತಂದ್ರೆ, ಅಲ್ಲಿ ವಸೀಂ ಎನ್ನುವಂತ, ನಾನು ಅದೇ ಕ್ಷೇತ್ರದವನು, ವಸೀಂ ಎನ್ನುವಂತ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಕೃಷ್ಣ ಬೈರೇಗೌಡರ ಆಪ್ತ, ಅವ್ರ ಮೇಲೆ ಆರೋಪ ಕೇಳಿಬರುತ್ತೆ. ಅವನೇ ದುಡ್ಡನ್ನ ತಗೊಂಡು ಇವ್ರಿಗೆ ಮನೆಗಳನ್ನ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಇವತ್ತರೆಗೂ ಯಾಕೆ ವಸೀಂ ಮೇಲೆ ಒಂದು ಕ್ರಿಮಿನಲ್ ಅಫೆನ್ಸ್ ಅನ್ನುವಂಥದ್ದು ಅರೆಸ್ಟ್ ಮಾಡುವಂತ ಕೆಲಸವನ್ನ ಯಾಕೆ ಮಾಡಿಲ್ಲ ಪೊಲೀಸರು? ಮತ್ತೆ ನನಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ, ಏನು ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಕ್ಕಂಥ ವೈಟ್ ಕಾಲರ್ ಕೃಷ್ಣ ಬೈರೇಗೌಡರು ಇವತ್ತು ಎಲ್ಲಿ ಹೋಗಿದ್ದಾರೆ? ಕ್ಷೇತ್ರದಲ್ಲಿ ಕಾಣಿಸ್ತಾನೆ ಇಲ್ಲ. ಇಷ್ಟು ಇಡೀ ನಮ್ಮ ಕ್ಷೇತ್ರದ ಮಾನ ಮರ್ಯಾದೆಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದ್ರು ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್ ಆಗ್ಲಿ ಅಲ್ಲಿ ಹೋಗಿ ನೋಡ್ತಕ್ಕಂತ ಸೌಜನ್ಯ ಆ ಶಾಸಕರಿಗಿಲ್ಲ. ಅವ್ರು ಯಾವಾಗ್ಲೂ ಹಿಂಗೆ ಆರೋಪ ಬಂದಾಗ ಹೊಡೋಗ್ಬಿಡೋದು ಕೃಷ್ಣ ಬೈರೇಗೌಡ. ಕ್ಲೀನ್ ಇಮೇಜ್, ಕ್ಲೀನ್ ಹ್ಯಾಂಡ್ ಅಂತ ಅಂದ್ರೆ ಕೃಷ್ಣ ಬೈರೇಗೌಡ ಅಂತ ಕರಿತಾ ಇದ್ರು ಜನ. ಬಟ್ ಒಂದು ಆರೋಪವನ್ನ ಅವರು ಕೂಡ ಫೇಸ್ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಸೈಲೆಂಟ್ ಆದ್ರೆ ಈ ಇಶ್ಯೂ ಅಲ್ಲಿ ಯಾಕೆ ಅವರು ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇಲ್ಲ? ಅವ್ರು ನೋಡಿ, ನಾನು ಅಲ್ಲಿಂದನೇ ಬರ್ತಕ್ಕಂಥವ್ರು ಯಾರ ಹತ್ರನೂ ಸಾದಿಕ್ ಪಾಷ್ ಅವ್ರು ಬಹಳ ಫಸ್ಟ್ ಮಾಹಿತಿ ಕೊಡ್ತಾ ಇದೆ. ಸುಮ್ನೆ ಕುತ್ಕೊಂಡು ಹಕ್ಕು ಪತ್ರ ಕೊಟ್ಟಿದೀವಿ ಅಂತ ತೋರ್ಸಂತ ಏನ್ರಿ ನೀವು ಮಾತಾಡೋದು? ಅಲ್ಲಿರೋ ಎಷ್ಟೋ ಜನಕ್ಕೆ ರೀ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಂದು ಗೋಮಾಳ ಜಾಗ ಅಂದ್ರೆ ಸಾದಿಕ್ ಪಾಷ್ ಅವ್ರಿಗೆ ತಿಳ್ಕೊಳ್ರಿ, ಕಾನೂನು ಅಡಿಯಲ್ಲಿ ಯಾವನ್ಗೂ ಕೊಡಕ್ಕಾಗಲ್ಲ. ನಾನು ಬಂದ್ರು ಕೊಡಕ್ಕಾಗಲ್ಲ. ನಿಮ್ ಕೃಷ್ಣ ಬೈರೇಗೌಡ್ರೆ ಕೊಟ್ಟಾಗ ಅವ್ರ ಮೇಲೆ ಆರೋಪ ಬಂತು, ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ತಿಳ್ಕೊಳ್ಳಿ ಫಸ್ಟ್ ಯಾವ ಬೇಸಿಸ್ ಮೇಲೆ ಹಕ್ಕು ಪತ್ರ ಕೊಡ್ತಾರೆ. ಮೊದಲ ವಾಸಿಮ್ ಅನ್ನೋಂತ ಓದೊಳಗಡೆ ಹಾಕ್ಬೇಕು, ಆ ಕೆಲಸ ಮಾಡ್ಬೇಕು ನೀವು. 20 ವರ್ಷದಿಂದ ಏನ್ ಮಾಡ್ತಾ ಇದ್ರು? ಓಟ್ ಯಾಕೆ 5 ಸಾಲಿ ಓಟ್ ತಗೊಂಡಿದ್ದಾರೆ ಅವ್ರ ಹತ್ರ. ಅವಾಗೆ ಬಾಂಗ್ಲಾದೇಶಿಗಳು ಇಲ್ಲ ಅವರು, ಅದನ್ನ ಪ್ರಶ್ನೆ ಮಾಡ್ತಿರೋದು ನಾವು. ಅದು ಜೀವನ ಮಾಡ್ತಾ ಇದ್ದಾರೆ. ಮನೆ ಕೊಡ್ತೀರಿ, ಆಧಾರ್ ಕಾರ್ಡ್ ಅವರು ಓಟ್ ಕೊಡೋ ಟೈಮ್ನಲ್ಲಿ ಅವನು ಪಕ್ಕ ಹಿಂದೂಸ್ತಾನಿ ಕೊಡ್ತಾರೆ ಮೇಡಮ್. ಇದನ್ನ ಓಟ್ ಇರಲ್ಲ, ಇದಿರಲ್ಲ. ಆ ಟೈಮ್ನಲ್ಲಿ 38 ಲಕ್ಷ ಜನ ಕನ್ನಡಿಗರು ಅನ್ಸೋದೇನ್ ಗೊತ್ತಾ, ಅಕ್ರಮವಾಗಿ ಸರ್ಕಾರದ ಜಾಗವನ್ನ ಕಬಳಿಕೆ ಮಾಡ್ಕೊಂಡು ಮನೆ ಕಟ್ತಾರೆ ಅಂದ್ರೆ ಅವ್ರಿಗೆ ವಿದ್ಯುತ್ ಸಂಪರ್ಕ ಹೆಂಗ್ ಕೊಟ್ರಿ? ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಫೇಲ್ಯೂರ್ ಆಫ್ ಬಿಬಿಎಂಪಿ ಆಫೀಸರ್ಸ್. ಇದೇ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ಯಾರು, ವೋಟರ್ ಐಡಿ ಮಾಡ್ಕೊಟ್ಟಿದ್ಯಾರು, ಇದೆಲ್ಲ ಕೂಡ ಪ್ರಶ್ನೆ ಇದೆ. ಎಲ್ಲರೂ ಕೂಡ ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಕಳೆದ 20 ವರ್ಷದಿಂದ ಇದ್ದೀವಿ ಅಂತ ಆ ಭಾಗದ ಜನ ಹೇಳ್ತಿದ್ದಾರೆ. ಯಾರ ಕಣ್ಣಿಗೆ ಕಾಣ್ಲಿಲ್ವಾ? ಓಟ್ ಕೇಳಕ್ ಹೋಗ್ತೀರಾ, ಅವರು ವಲಸಿಗರ, ಇಲ್ಲೇ ಇದ್ದವರ, ಎಲ್ಲಿಂದ ಬಂದಿದ್ದಾರೆ, ಅವ್ರ ಹತ್ರ ವೋಟರ್ ಐಡಿ ಹೆಂಗ್ ಬಂತು, ಅದನ್ನ ಪರಿಶೀಲನೆ ಮಾಡುವಂತ ಸೌಜನ್ಯನೂ ಇರ್ಲಿಲ್ವಾ ಜನಪ್ರತಿನಿಧಿಗಳಿಗೆ ಅನ್ನೋದು ಪ್ರಶ್ನೆ. ಜಸ್ಟ್ ಓಟ್ ಮಾತ್ರ ಇಂಪಾರ್ಟೆಂಟ್ ಆಗಿತ್ತು ಆ ಸಮಯ ಸಂದರ್ಭಕ್ಕೆ ಅನ್ನೋದು ಬಹಳ ಸ್ಪಷ್ಟ. ಓಕೆ, ಭಾಸ್ಕರನ್ ಸರ್ ಏನೋ ಹೇಳ್ತಾ ಇದ್ರಿ, ಹೇಳಿ ಸರ್. ಈಗ ಸಾದಿಕ್ ಪಾಷಾ ಅವರು ಅವಾಗ್ಲಿಂದ ಏನು ಬಹಳ ಕೋಪ ಮಾಡಿಕೊಂಡು ಕೂಗಾಡ್ತಾ ಇದ್ದಾರೆ. ಅವರೆಲ್ಲರ ಹತ್ರ ಹಕ್ಕುಪತ್ರ ಇದೆ ಅಂತ ಹೇಳಿ ಹಕ್ಕುಪತ್ರವನ್ನು ಲೀಗಲ್ ಆಗಿ ಪಡ್ಕೊಂಡು ಈ ರೀತಿ ಡೆಮಾಲಿಷ್ ಮಾಡಿ ಅವರಿಗೆ ಸೂರು ಇಲ್ದಂಗೆ ಮಾಡಿರೋದನ್ನ ಹೈಕೋರ್ಟಿನ ಗಮನಕ್ಕೆ ತಗೊಂಡ್ಬಂದ್ರೆ ಆ ಕ್ಷೇತ್ರದ ತಹಶೀಲ್ದಾರು, ಅಸಿಸ್ಟೆಂಟ್ ಕಮಿಷನರು ಮತ್ತು DC ಎಲ್ಲರೂ ನಾಳೆ ಬೆಳಿಗ್ಗೆ ಜೈಲಿಗೆ ಹೋಗ್ತಾರೆ. ಒಂದು ನಿಮಿಷ. ಇದು ಏನಾಗಿದೆ ಅಂದರೆ, ಸಾದಿಕ್ ಪಾಷಾ ಅವ್ರ ಹತ್ರ ಏನೋ ಹಕ್ಕುಪತ್ರ ಇದೆ ಅಂತ ಹೇಳಿದರು. ಹಕ್ಕುಪತ್ರವನ್ನ ನಮ್ಮ ದೇಶದಲ್ಲಿ ಅದು ಎಲ್ಲ ಗಲ್ಲಿಗಳಲ್ಲಿ ಪ್ರಿಂಟ್ ಆಗ್ತವೆ. ಯಾವ ತಹಶೀಲ್ದಾರ್ ಸಿಗ್ನೇಚರ್ ಬೇಕು, ಯಾವ DC ಸಿಗ್ನೇಚರ್ ಬೇಕು, ಅದನ್ನು ಮಾಡೋಂಥ ಕಳ್ಳರು ಊರು ತುಂಬ ಇದ್ದಾರೆ. ಆದ್ರಿಂದ ಸಾದಿಕ್ ಪಾಷಾ ಅವರು ಆ ಡಾಕ್ಯುಮೆಂಟನ್ನೇ ರಿಲೈ ಮಾಡಿಕೊಂಡು ಇಷ್ಟೊಂದು ಜಗಳ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ವಸೀಂ ಅನ್ನೋನು ಕೃಷ್ಣ ಬೈರೇಗೌಡರ ಶಿಷ್ಯ ಒಬ್ಬ ಇದ್ದಾನೆ, ಅವನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿ. ಇದು ಪ್ರಜಾಪ್ರಭುತ್ವ ತಾನೇ. ಎಲ್ಲರಿಗೂ ಕಂಪ್ಲೇಂಟನ್ನ ಫೈಲ್ ಮಾಡೋಂಥ ಒಂದು ಬೆನಿಫಿಟ್ ಇದೆಯಲ್ವಾ ನಮ್ಮ ದೇಶದಲ್ಲಿ. ಏನು ಅಂದರೆ, ಈವನ್ ಎ ಲೇಮ್ಯಾನ್ ಕ್ಯಾನ್ ಸೆಟ್ ದಿ ಲೀಗಲ್ ಪ್ರೋಸೆಸ್ ಇನ್ ಆಕ್ಷನ್ ಅಂತ, ಅಥವಾ ಲಾ ಇಂಟು ಮೋಷನ್ ಅಂತ.
ನೀವು ಅಶೋಕ್ ಅವರು, ಸಿ ಟಿ ರವಿ ಅವರು, ಯಾರ್ಯಾರು ನೀವು ಇದ್ದೀರಿ ಬಿಜೆಪಿಯ ಧುರೀಣರು, ನಾಳೆ ನೀವೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ರಪ್ಪ. ನೀವು ಕೃಷ್ಣ ಬೈರೇಗೌಡರು ಅದನ್ನೇ ಪ್ರಶ್ನೆ ಅವ್ರ ಶಿಷ್ಯನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡಿ ಅಲ್ಲ, ನಾವೇ ಮೀರಿರಿ. expect ನೀವು ತಪ್ಪಿಸ್ಕೊಳಕ್ ಹೋಗ್ಬೇಡಿ. ನಾನು ಅವಾಗಿಂದ ನಿಮ್ಗೊಂದು ಪ್ರಶ್ನೆ ಕೇಳ್ತಿದ್ದೀನಿ. 2014ರಿಂದ 2026 ತನಕ ಮೋದಿಯವರ ಸರ್ಕಾರ ಇದೆ, NDA ಸರ್ಕಾರ ಇದೆ, ಆಯ್ತಲ್ಲ. ನಾನು ಮೋದಿಯ ಅಭಿಮಾನಿ ಆದರೂ ಸಹ ಅವರಿಂದ ಏನಾದ್ರು ವೈಫಲ್ಯ ಆದರೆ ಕೇಳೋಂಥ ಗುಣ ನನ್ನಲ್ಲಿದೆ. ಇಷ್ಟು 25 ಲಕ್ಷ ಜನ ಅಕ್ರಮ ವಲಸಿಗರು ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳಿ ಅಫಿಷಿಯಲ್ ಆಗಿ ಅಶ್ವಥ್ ನಾರಾಯಣ ಅವರು ಹೇಳಿದ ಮೇಲೆ ಈ 25 ಲಕ್ಷ ವಲಸಿಗರು ಭಾರತ ದೇಶದೊಳಗೆ ಹೆಂಗ್ ಬಂದ್ರು, ಅದಕ್ಕೆ ಯಾವಾಗ letter ಬಂದ್ರು, ಒಂದ್ ಬರೆಯುವಂತ ನಿಮಿಷ, ತಯಾರಿ ಯಾವಾಗ ಬಂದ್ರು, ಇದನ್ನ ನೀವು ವಿಧಾನಸಭೆಯಲ್ಲಾಗ್ಲಿ ವಿಧಾನ ಪರಿಷತ್ತಲ್ಲಾಗ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಬಿಜೆಪಿಯ ಮುಖಂಡರು ಇದ್ರ ಬಗ್ಗೆ ಮಾತಾಡೋದು ನನ್ನ ಗಮನಕ್ಕಂತೂ ಬಂದಿಲ್ಲ. ಖಂಡಿತವಾಗ್ಲೂ ಒಂದ್ ನಿಮಿಷ. ಮಾತಾಡಿದ್ದೀವಿ ಸರ್. We have ಈ spoken. ಫಿಗರ್ ಹೇಳಿಲ್ಲ. ಇಲ್ಲ, ಇದನ್ನ ಮಾತಾಡಿದ್ದೀವಿ. ಬೆಂಗಳೂರಿನಲ್ಲಿ 25 ಲಕ್ಷ ಇದೆ ಅಂತ ಹೇಳಿ ಆ ಫಿಗರ್ ಅನ್ನ ಹೇಳಿಲ್ಲ. ಗೃಹ ಸಚಿವರು 55 ಕೋಟಿ ಡ್ರಗ್ಸ್ ಪತ್ತೆ ಆಯ್ತು. ಅದನ್ನೇ ನಮ್ಮ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಬಲ್ಲ ಪೊಲೀಸ್ ಮೂಲಗಳ ಪ್ರಕಾರ ಹೆಚ್ಚು ಕಡಿಮೆ ಅಂದ್ರೆ ಬೆಂಗಳೂರಿನಲ್ಲಿದ್ರೆ 1.5 ಇಂದ 1.25 ಲಕ್ಷ ಜನ ಇರಬಹುದು ಹೌದೌದು. ನಮ್ಮ ಪ್ರಕಾರ. ಎಷ್ಟೋ ಇವರು ಬಾರಿ 25 ಲಕ್ಷ ಅಂದ ಆದಾಗೂ ತಕ್ಷಣ ಕಾಣಿಸ್ತಾರೆ ಅದನ್ನ ತಗೋತೀನಿ, ಸರ್. ಹೇಳಿರೋದನ್ನ. ಶಾಕಿಂಗ್ ಆಯ್ತು. ಆಮೇಲೆ ಬಾಂಗ್ಲಾದಿಂದ ಇನ್ನೊಂದು ಬಂದವರು ಮಾತನ್ನ ಮಾತ್ರ ಹೇಳ್ತೀನಿ. Okay. ನಾವು ಹಿಂದೂ ಸಂಘಟನೆಯವರಿರಲಿ ಅಥವಾ ಬೇರೆ ಅವ್ರ ರಾಜಕೀಯ ಪಕ್ಷದವರು ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಎಲ್ಲರದ್ದು ಒಂದೇ ಇರ್ತದೆ. ಅಲ್ಲಿ ಒಡೆದಿದ್ದು ಇದನ್ನ ಹಿಂದೂ ಮುಸ್ಲಿಮ್ ಮಾಡಬಾರ್ದು ದಯವಿಟ್ಟು. ಅವರು ನಿಜವಾಗ್ಲೂ ಸಂತ್ರಸ್ತರಿದ್ರೆ ನೀವು ಅವರಿಗೆ ಪುನರ್ವಸತಿಯನ್ನು ನೀವು ಕಲ್ಪಿಸ್ಕೊಡಿ. ಆಮೇಲೆ ದೇರ್ ಈಸ್ ನೋ ಬಿಸಿನೆಸ್ ಫಾರ್ ದಿ ಕೇರಳ ಚೀಫ್ ಮಿನಿಸ್ಟರ್ ಮಿಸ್ಟರ್ ಪಿಣರಾಯಿ ವಿಜಯನ್ ಟು ಪೋಕ್ ಇನ್ ಟು ದಿ ಇಂಟರ್ನಲ್ ಇಶ್ಯೂ ಆಫ್ ಅವರ್ ಸ್ಟೇಟ್ ಗವರ್ಮೆಂಟ್.